ಹಾ ಗುಡ್ ಮಾರ್ನಿಂಗ್. ಮಾರ್ನಿಂಗ್. ತಗೊಳ್ಳಿ. ಥ್ಯಾಂಕ್ ಯು. ಇದೇನಿದು? ಹೇಗೆ ಶಾಪಿಂಗ್ಗೆ ರೆಡಿ ಆಗ್ಬಿಟ್ಟಿದ್ದೀನಿ. ಪಿಂಗೆ ಮಾರ್ಕೆಟ್ಗೆ ತರಕಾರಿ ತರಕ್ಕೆ ನೋಡಿ ಬ್ಯಾಗ್ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗೌತಮ್ ಅವರೇ, ನಾನು ನೆನ್ನೆನೋ ತಮಾಷೆಗೆ ಹೇಳಿದೆ, ನೀವು ಅದನ್ನೇ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರಾ? ಸೀರಿಯಸ್ ಆಗಿ ಯಾಕೆ ತೊಗೋಬಾರ್ದು? ನೀವು ನಿಮ್ಮ ಆಸೆ ಹೇಳ್ಕೊಂಡ್ರಿ, ನಾನು ನಿಮ್ಮ ಆಸೆನ ನೆರವೇರಿಸ್ತಾ ಇದ್ದೀನಿ ಅಷ್ಟೇ. ಅಲ್ಲ ರೀ, ಹೆಂಡತಿ ವಿಷಯದಲ್ಲಿ ಸೀರಿಯಸ್ ಆಗದೆ ಇರೋ ಗಂಡ ಇನ್ಯಾವ ವಿಷಯದಲ್ಲಿ ಸೀರಿಯಸ್ ಆಗಬೇಕು? ಹೆಂಡತಿ ಏನೋ ಹೇಳ್ತಾಳೆ, ಏನೋ ಆಸೆ ಪಡ್ತಾಳೆ ಅಂತ ಸುಮ್ಮನಿರಕ್ಕಾಗುತ್ತಾ? ಅಂಥವ್ನು ಗಂಡನೇ ಅಲ್ಲ, ಪಾರ್ಟ್ನರೇ ಅಲ್ಲ. ಹೆಂಡತಿ ಏನು ಆಸೆ ಪಡ್ತಾಳಲ್ಲ ಅದನ್ನೆಲ್ಲ ಪೂರೈಸೋದೇ ಗಂಡನ ಡ್ಯೂಟಿ, ಪ್ರಿಯಾರಿಟಿ. ನಾನು ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ನಾನು ರೆಡಿಯಾಗಿ ಫಸ್ಟು ಮಾರ್ಕೆಟ್ಗೆ ಹೋಗೋಣ. ಓಕೆ, ತರಕಾರಿ ತೊಗೊಳ್ಳೋಣ, ಸಿಕ್ಕಾಪಟ್ಟೆ ಬಾರ್ಗೇನ್ ಮಾಡೋಣ. ಓಕೆ, ಅಂದರೆ ಒಂದು ಪೆಟ್ಟಿ ಅಂಗಡಿ ನಿಲ್ಸೋಣ. ನಾನು ಲಿಸ್ಟ್ ರೆಡಿ ಮಾಡ್ಕೊಂಬಿಟ್ಟೇನು ಒಂದೇ ಬಿಟ್ಟಿಲ್ಲ. ಹಾಲ್ಕೋವಾ, ನಿಂಬೆಹಣ್ಣು ಮಿಠಾಯಿ, ಆರೆಂಜ್ ಮಿಠಾಯಿ ಎಲ್ಲ ನೆನಪಿದೆ, ಯಾವುದು ಬಿಟ್ಟಿಲ್ಲ, ಯಾವುದು ಮಿಸ್ ಮಾಡಲ್ಲ. ನೀವು ಬೇರೆನೇ ಬಿಡಿ. ಇದು ಕಾಂಪ್ಲಿಮೆಂಟಾ, ಕಮೆಂಟಾ, ವಾರ್ನಿಂಗಾ ಗೊತ್ತಾಗ್ತಾ ಇಲ್ಲ. ನಿಮ್ಗೇನು ಅನ್ಸುತ್ತೋ ಹಾಗೆ ಅಂದ್ಕೊಳ್ಳಿ. ಸರಿ, ನೀವು ಬೇಗ ರೆಡಿಯಾಗಿ, ಯಾಕಂದರೆ ಫ್ರೆಶ್ ತರಕಾರಿ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಲೇಟಾಗಿ ಕರ್ಕೊಂಡೋದ್ರೆ ನನಗೆ ಕರೆಕ್ಟಾಗಿ ಚೌಕಾಸಿನೇ ಮಾಡೋಕ್ಕೆ ಬಿಡಲಿಲ್ಲ, ನೀವೊಂದು ಕಂಪ್ಲೇಂಟ್ ಬೇರೆ ಮಾಡ್ತೀರಾ. ಹಾಗೆಲ್ಲ ಆಗಬಾರ್ದಲ್ವಾ? ಬೇಗ ರೆಡಿಯಾಗಿ. ಓಕೆ, ನಾನು ಕೆಳಗಡೆ ಕಾಯ್ತಿರ್ತೀನಿ. ನಿಮ್ಮ ಕಾಫಿ ಆಯ್ತಾ? ಓ ಎಸ್, ನಾನು ಆಗಲೇ ಮುಗಿಸ್ದೆ. ಓಕೆ. ಓಕೆ ಬಾಯ್. ಮಲ್ಲಿ, ಅಕ್ಕರೆ ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಕಳೆದ ನಾನೇ ಬರ್ತಿದ್ದೆ ಅಲ್ವಾ? ಪರವಾಗಿಲ್ಲ. ಇವತ್ತು ನೀನು ಫ್ರೀ ಇದೆಯಾ? ನೆನ್ನೆ ನೈಟ್ ಡ್ಯೂಟಿ ಇತ್ತಲ್ವಾ, ಇವತ್ತು ಫ್ರೀನೇ. ನೈಟ್ ಡ್ಯೂಟಿಗೆ ಹೋಗಿದ್ಯಾ? ಪೋಸ್ಟಿಂಗ್ ಆಗೋವರೆಗೂ ನೈಟ್ ಡ್ಯೂಟಿ, ಕ್ರೈಮ್ ಡ್ಯೂಟಿ, ಟ್ರಾಫಿಕ್ ಡ್ಯೂಟಿ ಎಲ್ಲ ಮಾಡಬೇಕು. ನೆನ್ನೆ ನನಗೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಡ್ಯೂಟಿ ಇತ್ತು. ಕಷ್ಟ ಆಗುತ್ತಲ್ಲ ಈ ರೀತಿ ಕುಡ್ಕರ್ನ ನಿಲ್ಲಿಸಿ ಊದಿ ಅಂತ ಹೇಳೋದು? ಕಷ್ಟ ಅಂತ ಏನೂ ಇಲ್ಲ ಅಕ್ಕರೆ, ಇಷ್ಟಪಟ್ಟಿದ್ದ ಕೆಲಸ ಅಲ್ವಾ, ಖುಷಿಯಿಂದಾನೇ ಮಾಡ್ತಿದ್ದೀನಿ. ಅಕ್ಕರೆ ನಿನ್ನೆ ನೈಟ್ ಡ್ಯೂಟಿ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಒಂದು ಸೂಪರ್ ಸೀನ್ ಮಿಸ್ ಆಗಿರೋದು. ಹೌದಾ? ಬನ್ನಿ ಹೇಳ್ತೀನಿ, ಕುತ್ಕೊಡಿ ನೀವು ಫಸ್ಟು. ಇರ್ಲಿ. ನಿನ್ನೆ ಡ್ರಿಂಕ್ ಆ್ಯಂಡ್ ಡ್ಯೂಟಿ ಮಾಡ್ತಾ ಇದ್ವಿ. ಒಂದು ಗಾಡಿ ಜೋರಲ್ಲಿ ಸ್ಪೀಡಲ್ಲಿ ಝೊಯ್ ಅಂತ ಬಂತು. ಹೋಗ್ತಾ ಇದ್ಬಿಟ್ಟು ಮಿಷನ್ ತಗೊಂಡು ಊದಿ ಅಂತ ಅಂದ್ವಿ. ಊತಿದ್ದಂಗೆನೆ ಜೋರಾಗಿ ಬಡ್ಕೊಳಕ್ ಶುರು ಮಾಡ್ತು, ಕೀ 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 ಅಂತ. ಹೌ ಇರ್ರೆಸ್ಪಾನ್ಸಿಬಲ್. ಅಷ್ಟೊಂದು ಕುಡ್ದಿದ್ರಾ? ಟ್ವಿಸ್ಟು ಅಲ್ಲಿರೋದಲ್ಲ, ಇಲ್ಲಿರೋದು ಕೇಳಿಸ್ಕೊಳ್ಳಿ. ತಲೆ ಎತ್ತು ನೋಡಿದಾಗ ಯಾರು ಹೇಳಿ? ಯಾರು? ನಮ್ ಜಯದೇವ್ ಸಾಹೇಬ್ರು. ಮೊದಲಿಗೆ ನನ್ ಯಾರು ಅನ್ನೋದು ಗೊತ್ತೇ ಅನ್ನೋ ಥರ ಮಾತಾಡಿದ್ರು. ಆಮೇಲೆ ನೋಡಿದ್ರೆ ಇವಳನ್ನ ಕೇಳಿ ನಾನು ಯಾರು ಹೇಗೆ ಅಂತ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿದ್ರು. 10 ಜನ್ಮ ಎತ್ತು ಬಂದ್ರು ಅದಕ್ಕೆ ಬುದ್ಧಿ ಬರಲ್ಲ ಅಕ್ಕರೆ. ಏನ್ ಗೊತ್ತಾ ಅಕ್ಕರೆ, ಅವ್ರು ಸೈಲೆಂಟಾಗಿ ತೆಪ್ಪಗಿದ್ದಿದ್ರೆ ಫೈನ್ ಕಟ್ಟಿ ರೈಟ್ ಹೇಳು ಅಂತ ಹೇಳ್ತಿದ್ವಿ. ಆದ್ರೆ ಅವ್ರ ಮಾತಿಗೂ ಪರ್ಸನಲ್ ಆಗಕ್ಕೆ ಶುರು ಮಾಡಿದ್ರು. ನಾನು ಹೇಳ್ದೆ ಪ್ರೊಸೀಜರ್ ಏನಿದೆಯೋ ಅದನ್ನೇ ಮಾಡಿ ಸರ್ ಅಂತ. ಅದಕ್ಕೆ ಇನ್ಸ್ಪೆಕ್ಟರ್ ಸರ್ ಹೇಳಿದ್ರು, ನಾವು ಎಲ್ಲ ಕ್ಯಾಮ್ರಾನು ಆನ್ ಮಾಡಿಟ್ಟಿದ್ವಿ, ಅವ್ರು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ, 4 ಸೆಕ್ಷನ್ ಹಾಕ್ಬೋದು ಅಂತ. ಆಮೇಲೆ ಅಷ್ಟರಲ್ಲಿ ಒಬ್ರು ಕಾನ್ಸ್ಟೇಬಲು ಲಾಠಿ ತಗೊಂಡು ಬಂದ್ರು ನೋಡಿ. ಚೆನ್ನಾಗಿ ಹೊಡೆದ್ರಾ? ಬಿಟ್ಟಿದ್ರೆ ಹೊಡಿತಿದ್ರ ಏನೋ, ಅದನ್ನ ನಾನೇ ತಡೆದೆ. ನೀನು ತಡೆದ್ಯಾ? ನಾ ತಡೆದೆ. ಆಮೇಲೆ ನಾನೇ ಲಾಠಿ ತಗೊಂಡು 4 ಬಿಟ್ಟೆ. ಅಕ್ಕರೆ ಫುಲ್ ಕೋಟಿಂಗ್, ಡಬಲ್ ಕೋಟಿಂಗು. ಅವ್ರಾಗಿದ್ರೆ 4 ಹೊಡಿತಿದ್ರ ಏನೋ, ನಾನಾಗಿದ್ದಕ್ಕೆ ಜಾಸ್ತಿನೇ ಬಿಟ್ಟಿದ್ದೀನಿ. ಮಲ್ಲಿ, ಅಕ್ಕರೆ ಮತ್ತಿನ್ನೇನು, ಇಷ್ಟ ನಮಗೆ ಕ್ವಾಟ್ಲೆ ಕೊಟ್ಟಿಲ್ವಾ? ಅದಕ್ಕೆ ಕಾನೂನು ಮುಂದೆ ನಿಂತಾಗ ಅದನ್ನು ಸ್ವಲ್ಪ ರುಚಿ ನೋಡ್ಲಿ ಅಂತ 4 ಬಿಟ್ಟೆ. ಹಂಗೆ ಪದರ್ಗುಟ್ಟು ಹೋಗ್ಬಿಟ್ರು. ನೀವು ಲೈವಲ್ಲಿ ನೋಡ್ಬೇಕಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ರಿ. ಆಮೇಲೆ ಏನಾಯ್ತು? ಹಾರಾಡಿದ ತಪ್ಪಿಗೆ ಸ್ಟೇಷನ್ಗೆ ಕರ್ಕೊಂಡು ಹೋದ್ವಿ. ಇಡೀ ರಾತ್ರಿ ಅಲ್ಲೇ ಬಿದ್ದಿದ್ರು. ಅವ್ರ ಮುಖ ನೋಡ್ಬೇಕಾಗಿತ್ತು. ನೆಕ್ಸ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ವಿಡಿಯೋ ಎವಿಡೆನ್ಸ್ ಇದೆ, ಅದ್ರ ಮೇಲೆ ಡಿಸಿಷನ್ ಆಗತ್ತೆ. ವಾರ್ನಿಂಗ್ ಕೊಡ್ಬೋದು, ಇಲ್ಲ ಅಂತಂದ್ರೆ ಫೈನ್ ಕಟ್ಟಿ ಬಿಡ್ಬೋದು. ಬೇಕಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಖಡಕ್ ಆಫೀಸರ್ ಆಗ್ಬಿಟ್ಟಿದ್ಯಾ ನೀನು?
ಹ್ಞೂ ಅಕ್ಕರೆ ಎಲ್ಲ ಟೈಮು. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ನನಗೊಂದು ಅವಕಾಶ ಬೇಕಾಗಿತ್ತು, ಸಿಕ್ತು. ಹಾಕೊಂಡು ಚೆನ್ನಾಗಿ ರುಬ್ದೆ. ಪೊಲೀಸ್ ಆದ್ಮೇಲೆ ನೀನು ಅನ್ನೋದು ಸಣ್ಣ ಟ್ರೇಲರ್ ತೋರಿಸಿದ್ದೀನಿ. ಪಿಕ್ಚರ್ ಇನ್ನೂ ಬಾಕಿ ಇದೆ. ಅದನ್ನ ಪಾರ್ಟ್ 1 ಪಾರ್ಟ್ 2 ಅಂತ ಇನ್ಸ್ಟಾಲ್ಮೆಂಟಲ್ಲಿ ತೋರಿಸ್ತಾ ಇರ್ತೀನಿ. ಹೌದು, ನನ್ನ ಫ್ರೀ ಅಂತ ಕೇಳಿದ್ದು ನೀವು? ಓ, ಅದು ಇವತ್ತು ನಾನು ಗೌತಮ್ ಅವರು ಸ್ವಲ್ಪ ಆಚೆ ಹೋಗೋದಿದೆ. ಮಕ್ಕಳು ಸ್ಕೂಲ್ನಿಂದ ಬಂದ ತಕ್ಷಣ ಅವ್ರು ಚೂರು ನೋಡ್ಕೋತೀಯಾ? ಅಕ್ಕರೆ ಇದು ನನ್ನ ಡ್ಯೂಟಿನೇ ತಾನೇ, ಇದನ್ನ ನೀವು ನನ್ನ ಹತ್ರ ಕೇಳಬೇಕಾ? ಮಾಡ್ತೀನಿ. ಥ್ಯಾಂಕ್ ಯು. ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ದೊಡ್ಡವಳಾಗ್ಬಿಟ್ಲ ಇವಳು. ಅಷ್ಟು ಅವಮಾನ ಮಾಡೋದಲ್ದೆ ಅದ್ರ ಬಗ್ಗೆ ಮಾತಾಡಿ ನಗ್ತಾ ಇದ್ದಾಳೆ. ಮಲ್ಲಿ, ಇದೆ ನಿನಗೆ. ಏನಿ ಆರ್ ಯು ಓಕೆ? ಇದೆಲ್ಲ ಮ್ಯಾಟ್ರ್ ಅಲ್ಲ. ನೀನು ಒಂದು 10 ದಿನದಿಂದ ನೋಡ್ತಾ ಇದೀಯ ಅಷ್ಟೇ. ನನಗೆ ಇದರಲ್ಲಿ ಎಕ್ಸ್ಪೀರಿಯನ್ಸು 1000+ ಆಗಿದೆ. ಹಾಯ್ ಮಾಮ್. ಜೈ, ಎಲ್ಲಿದ್ಯಾ? ಎಷ್ಟು ಸಲ ಫೋನ್ ಮಾಡ್ತಾ ಇದ್ದೀನಿ, ಯಾಕೆ ಪಿಕ್ ಮಾಡ್ತಾ ಇಲ್ಲ? ಅದು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಆಯಿತು, ಬ್ಯುಸಿ ಇದ್ದೆ. ಏನು ಬಿಸಿ? ಕುಡಿದು ಡ್ರೈವ್ ಮಾಡಿ ಪೊಲೀಸ್ ಕೈಗೆ ಸಿಕ್ಕಾಕೊಂಡು ಆ ಮಲ್ಲಿ ಕೈಯಲ್ಲಿ ಅವಮಾನ ಮಾಡಿಕೊಂಡು ಸ್ಟೇಷನ್ ಕೂತು ಕೋರ್ಟ್ಗೆ ಹೋಗಿ ಫೈನ್ ಕಟ್ಟಿ ಬರೋದು, ಇದೇನಾ ಬಿಸಿ ಅನ್ನೋದು? ಮಾಮ್, ಇದೆಲ್ಲ ನಾನು ನೆಕ್ಸ್ಟ್ ಸಿಕ್ಕಿದಾಗ ಮಾತಾಡ್ತೀನಿ. ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ, ಬಾಯ್. ಜೈ 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 ಮಲ್ಲಿ, ನಮ್ಮ ಮನೆ ಕೆಲಸದವಳಾಗಿದ್ದೆ ನೀನು. ಯೂನಿಫಾರ್ಮ್ ಹಾಕಿದ ತಕ್ಷಣ ನನ್ನ ಮಗನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಖಾಕಿ ಹಾಕೊಂಡಿದ ತಕ್ಷಣ ಯಾರ ಮೇಲೆ ಬೇಕಾದರೂ ಕೈ ಮಾಡ್ಬೋದು ಅಂತ ಅನ್ಕೊಂಡಿದ್ದಾಳೆ. ನನ್ನ ಮಗನಿಗಾಗಿರೋ ನೋವಿಗೆ, ಅವಮಾನಕ್ಕೆ ಪಟ್ಟಿ ಸಮೇತ ನಿನಗೆ ಕೊಡ್ತೀನಿ. ಹನಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಬಾ. ಜೈ, ನಿನ್ಗೊಂದು ಮಾತು ಕೇಳ್ಬೋದಾ? ಏನು? ನೆನ್ನೆ ರಾತ್ರಿ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಹಿಡಿದ್ಲಲ್ಲ, ಅವಳು ನಿನ್ನ ಎಕ್ಸ್-ವೈಫಾ? ಈಗ ಅದರಿಂದ ನಿನಗೇನಾದರೂ ಪ್ರಾಬ್ಲಮ್ಮಾ? ಪ್ರಾಬ್ಲಮ್ ಏನಿಲ್ಲ, ಸುಮ್ಮನೆ ಹಾಗೆ ಕೇಳಿದೆ. ನೆನ್ನೆ ನೀನೇ ಅಲ್ವಾ ಕೇಳಿದ್ದು ಅವನು ಹೇಳಿದ್ದೆಲ್ಲ ಸತ್ಯನಾ ಅಂತ? ಆದರೂ ಜೈ, ನೋಡು, ನಿನಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾಗಬೇಕು ಅಂತಂದರೆ ನನ್ನನ್ನೇ ಕೇಳು. ಬೀದಿಲಿ ಹೋಗೋರು ಮಾತನ್ನೆಲ್ಲ ಕೇಳಿ ಡಿಸೈಡ್ ಮಾಡಬೇಡ.